ನಮಸ್ಕಾರ ಎಲ್ಲರಿಗೂ ಕನ್ನಡ ಸ್ಪೋರ್ಟ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು IPLನ 8ನೇ ಮ್ಯಾಚ್ ಕಂಪ್ಲೀಟ್ ಆಯಿತು. DC ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಇದಾಗಿತ್ತು. ಇದು ಅರುಣ್ ಜೇಟ್ಲಿ ಸ್ಟೇಡಿಯಂ ಡೆಲ್ಲಿಲಿ ನಡೀತು. ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಟಾಸ್ ವಿನ್ ಆಗಿ ಬಾಲಿಂಗ್ ಕೂಡ ಆಯ್ಕೆ ಮಾಡ್ಕೊಂಡಿದ್ರು. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಈ ಮ್ಯಾಚ್ನ ತುಂಬ ಸುಲಭವಾಗಿ 6 ವಿಕೆಟಿಂದ ಗೆದ್ದರು. ಒಂದು ನೋಡೋಕೆ ಹೋದರೆ ಮುಂಬೈ ಇಂಡಿಯನ್ಸ್ ತುಂಬ ಸ್ಟ್ರಾಂಗಾಗಿ ಕಾಣ್ತಿದ್ರು, ಆದರೆ ಡೆಲ್ಲಿ ಅವರು ತುಂಬ ಈಸಿಯಾಗಿ ಗೆದ್ದರು ಅಂತ ಹೇಳ್ಬೋದು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ಮುಂಬೈ ಇಂಡಿಯನ್ಸ್ ಅವ್ರಿಗೆ 20 ಓವರ್ಗಳಲ್ಲಿ ಕೇವಲ 162 ರನ್ ಹೊಡೆದು 6 ವಿಕೆಟ್ ಕಳ್ಕೊಂಡು. ಇದೊಂದು ಇನ್ನೂ ಸ್ವಲ್ಪ ಜಾಸ್ತಿ ಹೊಡಿಬೋದಾಗಿತ್ತು ಈ ಗ್ರೌಂಡಲ್ಲಿ ಅಂತ ಹೇಳ್ಬೋದು. ಬಟ್ ಡೆಲ್ಲಿ ಅವರು ಉತ್ತಮ ಬಾಲಿಂಗ್ ಸಂಘಟನೆ ಮಾಡಿದ್ರು ಅಂತ ಹೇಳ್ಬೋದು. ರಯಾನ್ ರಿಕಾರ್ಟನ್ ಅವರು 9 ರನ್ನಿಗೆ ಔಟ್ ಆದರು. ರೋಹಿತ್ ಶರ್ಮಾ ಅವರು ಒಂದು ಉತ್ತಮ ಆರಂಭ ಕೊಟ್ಟರು ಅಂತ ಹೇಳ್ಬೋದು. 26 ಬಾಲಿಗೆ 35. ತಿಲಕ್ ವರ್ಮಾ ಅವರು ಡಕ್ಔಟ್ ಆದರು. ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ ಆಗಿದ್ರು. ಇವತ್ತು ಹಾರ್ದಿಕ್ ಪಾಂಡ್ಯ ಅವರು ಸ್ವಲ್ಪ ಇಂಜುರಿ ಅಂತ ಅವರು 36 ಬಾಲಿಗೆ 51 ರನ್ ಹೊಡೆದ್ರು. ರುದರ್ಫೋರ್ಡ್ ಅವರು 7 ಬಾಲಿಗೆ 5 ರನ್. ನಮನ್ದೀರ್ ಅವರು ಒಂದು ಸಾಧಾರಣ ಮೊತ್ತ ಕಲೆ ಹಾಕ್ತಾರೆ, 21 ಬಾಲಿಗೆ 28. ಮಿಚೆಲ್ ಸ್ಯಾಂತರ್ ಅವರು ನಾಟ್ ಔಟ್ ಆಗದೆ 13 ಬಾಲಿಗೆ 18 ರನ್ ಹೊಡೆದ್ರು. ಕಾರ್ವಿನ್ ಬೋಶ್ ಅವರು 4 ಬಾಲಿಗೆ 11 ಹೊಡೆದ್ರು, ನಾಟ್ ಔಟ್ ಆಗದೆ ಅಂತ ಹೇಳ್ಬೋದು. ಇಲ್ಲಿ ಸೂರ್ಯಕುಮಾರ್ ಯಾದವ್ ಅವರಿಂದ ಸ್ವಲ್ಪ ಪೈಪೋಟಿ ಪ್ರದರ್ಶನ ಬಿಟ್ಟರು. ಬೇರೆ ಯಾರಿಂದನೂ ಅಷ್ಟೊಂದು ಬ್ಯಾಟಿಂಗ್ ಪ್ರದರ್ಶನ ಬಂದಿಲ್ಲ ಅಂತ ಹೇಳ್ಬೋದು. ತುಂಬ ಸ್ಲೋ ಆಗಿ ಆಡ್ತಿದ್ರು ಎಲ್ಲರೂ, ಅಷ್ಟೊಂದು ಯಾರೂ ಅಗ್ರೆಸಿವ್ ಆಡೋಂಗೆ ಕಾಣಲಿಲ್ಲ. ಯಾಕಂದರೆ ಡೆಲ್ಲಿ ಬಾಲಿಂಗ್ ಸಂಘಟನೆ ಆಗಿತ್ತು ಅಂತ ಹೇಳ್ಬೋದು. ಇನ್ನು ಎಕ್ಸ್ಟ್ರಾದಲ್ಲಿ ಒಂದು 5 ರನ್ ಬಂತು. ಬಾಲಿಂಗ್ನಲ್ಲಿ ಮುಖೇಶ್ ಕುಮಾರ್ ಅವರು ಉತ್ತಮ ಬಾಲಿಂಗ್ ಸಂಘಟನೆ ಮಾಡಿದ್ರು. 3 ಓವರಿಗೆ 26 ರನ್ ಕೊಟ್ಟು 2 ವಿಕೆಟ್ ತೊಗೊಂಡ್ರು. ಹಾಗೆ 1 ಓವರಲ್ಲಿ 2 ವಿಕೆಟ್ ತೊಗೊಂಡ್ರು. ಅದು ಕ್ರೂಷಿಯಲ್ ಪಾಯಿಂಟ್ ಆಗಿತ್ತು ಡೆಲ್ಲಿ ಬಾಲಿಂಗಲ್ಲಿ ಅಂತ ಹೇಳ್ಬೋದು. ಲಿಂಗಿಡೆ ಅವರು 4 ಓವರಿಗೆ 34 ರನ್ ಕೊಟ್ಟು 1 ವಿಕೆಟು. ಅಕ್ಷರ್ ಪಟೇಲ್ ಅವರು 4 ಓವರಿಗೆ 22 ರನ್ ಕೊಟ್ಟು 1 ವಿಕೆಟು. ವಿಪ್ರಾಜ್ ನಿಗಮ್ ಲೆಗ್ ಸ್ಪಿನ್ ಬಾಲರು 3 ಓವರಿಗೆ 24 ರನ್ ಕೊಟ್ಟು 1 ವಿಕೆಟ್ ತೊಗೊಂಡ್ರು. ಕುಲ್ದೀಪ್ ಯಾದವ್ ಅವರು 3 ಓವರಿಗೆ 30 ರನ್ ಕೊಟ್ಟರು, ಸ್ವಲ್ಪ ಕಾಸ್ಟ್ಲಿ ಆದರು. ನಟರಾಜನ್ ಅವರು 3 ಓವರಿಗೆ 24 ರನ್ ಕೊಟ್ಟು ಒಂದು ವಿಕೆಟ್ ತೊಗೊಂಡು ಒಳ್ಳೆ ಬಾಲಿಂಗ್ ಪ್ರದರ್ಶನ ಮಾಡಿದ್ರು ಅಂತ ಹೇಳ್ಬೋದು. ಓವರಾಗಿ ಉತ್ತಮವಾದ ಬಾಲಿಂಗ್ ಪ್ರದರ್ಶನ ಇತ್ತು. ಇನ್ನು ಸೂರ್ಯಕುಮಾರ್ ಯಾದವ್ ರೋಹಿತ್ ಶರ್ಮಾ ಅವರ ನಡುವೆ 40 ಬಾಲಿಗೆ 53 ರನ್ ಪಾರ್ಟ್ನರ್ಶಿಪ್ ಬಂದಿದೆ. ಒಂದು ಉತ್ತಮ ಪಾರ್ಟ್ನರ್ಶಿಪ್ ಅಂತ ಹೇಳ್ಬೋದು. ಅದು ತುಂಬ ಸ್ಲೋ ಆಗಿತ್ತು ಅಂತ ಹೇಳ್ಬೋದು. ಇನ್ನು ಡೆಲ್ಲಿ ಕ್ಯಾಪಿಟಲ್ ಅವರು 18.1 ಓವರ್ಗಳಲ್ಲಿ 4 ವಿಕೆಟ್ಗಳು ಕಳ್ಕೊಂಡು 164 ರನ್ ಹೊಡೆದ್ರು. KL ರಾಹುಲ್ ಅವರು ಮತ್ತೆ ಒಂದು ಔಟ್ ಆಫ್ ಫಾರ್ಮ್ ಕಂಟಿನ್ಯೂ ಆಯಿತು ಅಂತ ಹೇಳ್ಬೋದು. 3 ಬಾಲಿಗೆ 1 ರನ್ ಬೇಗ ಔಟ್ ಆದರು. ನಿತೀಶ್ ರಾಣಾ ಅವರು ರನ್ಔಟ್ ಆದರು, ಡಕ್ಔಟ್ ಆದರು. ಇನ್ನು ನಿಶಾಂಕ ಶ್ರೀಲಂಕಾ ಪ್ಲೇಯರು 2ನೇ ಮ್ಯಾಚ್ ಆಗಿತ್ತು. ಇದು ಒಂದು ಒಳ್ಳೆ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. 30 ಬಾಲಿಗೆ 44 ರನ್ ಹೊಡೆದ್ರು. ಒಂದು ಉತ್ತಮ ಸಂಘಟನೆ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು ಸಮೀರ್ ರಿಜ್ವಿ ಜೊತೆ 3rd ವಿಕೆಟ್ಗೆ ಅಂತ ಹೇಳ್ಬೋದು. ಯಾಕಂದರೆ ಅದು ಬೇಗ 2 ವಿಕೆಟ್ ಹೋಗಿತ್ತು, ಸ್ವಲ್ಪ ಸ್ಲೋ ಆಗಿ ಆಡೋದು ನೀಡಿತ್ತು. ಒಂದು ನಿಶಾಂಕ ಔಟ್ ಆದಮೇಲೆ ಡೇವಿಡ್ ಮಿಲ್ನರ್ ಬಂದರು. ಆವಾಗ ರಿಜ್ವಿ ಅವರು ಅಗ್ರೆಸಿವ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನು ಸಮೀರ್ ರಿಜ್ವಿ ಅವರು 51 ಬಾಲಿಗೆ 90 ರನ್ ಹೊಡೆದ್ರು. ಈ ಪ್ರದರ್ಶನ ಇವರಿಗೆ ಮ್ಯಾಚ್ ಕೂಡ ದೊರೀತು. 7-4 7-6 ಇದರಲ್ಲಿ ಇನ್ಕ್ಲೂಡ್ ಆಗಿತ್ತು. ಹೋದ ಮ್ಯಾಚಲ್ಲೂ ಮ್ಯಾಚ್ ಸಿಕ್ಕಿತ್ತು ಅವರಿಗೆ. ಹೋದ ಮ್ಯಾಚಲ್ಲಿ ಏನೇನು ಅವಾರ್ಡ್ಸ್ ಇದೆ ಎಲ್ಲ ತೊಗೊಂಡಿದ್ರು. ಈ ಮ್ಯಾಚಲ್ಲಿ ಆಲ್ಮೋಸ್ಟ್ ಎಲ್ಲ ಅವಾರ್ಡ್ಸ್ ತೊಗೊಂಡ್ರು ಅಂತ ಹೇಳ್ಬೋದು. ಟ್ರಿಸ್ಟನ್ ಸ್ಟಬ್ಸ್ ಅವರು ನಾಟ್ ಔಟ್ ಆಗದೆ 4 ಬಾಲಿಗೆ 3. ಹಾಗೆ ಡೇವಿಡ್ ಮಿಲ್ಲರ್ ಅವರು ನಾಟ್ ಔಟ್ ಆಗದೆ 18 ಬಾಲಿಗೆ 21 ರನ್ ಹೊಡೆದು ಒಂದು ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು ಡೆಲ್ಲಿ ಅವರು. ಇನ್ನು ದೀಪಕ್ ಚಹರ್ ಅವರು 1 ವಿಕೆಟ್ ತೊಗೊಂಡ್ರು. ಮಿಚೆಲ್ ಸ್ಯಾಂತನ್ ಅವರು 1 ವಿಕೆಟ್ ತೊಗೊಂಡ್ರು. ಕೋಬಿನ್ ಬ್ಯಾಶ್ ಅವರು 1 ವಿಕೆಟ್ ತೊಗೊಂಡ್ರು. ಇನ್ನು ದೀಪಕ್ ಚಹರ್, ಜಸ್ಪ್ರೀತ್ ಬೂಮ್ರಾ ಹಾಗೆ ಮಿಚೆಲ್ ಸ್ಯಾಂತನ್ ಸ್ವಲ್ಪ ಎಕನಾಮಿಕಲ್ ಬಾಲಿಂಗ್ ಮಾಡಿದ್ರು. ಬಟ್ ಶಾರ್ದುಲ್ ಠಾಕೂರ್, ಮಯಾಂಕ್ ಮಾರ್ಕಡೆ, ಕೋಬಿನ್ ಬ್ಯಾಶ್ ಅವರು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರು. ಇದು ಮುಂಬೈಗೆ ತುಂಬ ಕಾಸ್ಟ್ಲಿ ಆಯಿತು ಅಂತ ಹೇಳ್ಬೋದು. ಇನ್ನು ಸ್ಕ್ವಾಡಲ್ಲಿ ತುಂಬ ಚೇಂಜಸ್ ಆಗಿತ್ತು. ಕಾರಣ ಬೂಮ್ರಾ ಇಲ್ದಿರೋದ್ರಿಂದ ಹಾರ್ದಿಕ್ ಪಾಂಡ್ಯ ಇಲ್ದಿರೋದ್ರಿಂದ, ಇಂಜುರಿ ಆಗಿರೋದ್ರಿಂದ ಹಾರ್ದಿಕ್ ಪಾಂಡ್ಯ ಬದಲು ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ಮಾಡಿದ್ರು. ಅದೊಂದು ಇಂಪ್ಯಾಕ್ಟ್ ಆಯಿತು ಅಂತ ಹೇಳ್ಬೋದು ಮುಂಬೈಗೆ. ಆಮೇಲೆ ರೋಹಿತ್ ಶರ್ಮಾ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆದರು. ಅವ್ರ ಬದಲು ಮಯಾಂಕ್ ಮಾರ್ಕಂಡೆ ಫೀಲ್ಡಿಂಗ್ ಬಂದರು ಅಂತ ಹೇಳ್ಬೋದು. ಟ್ರೆಂಟ್ ಬೋಲ್ಟನ್ನು ಆಡಿಸ್ಲಿಲ್ಲ ಇವತ್ತು ಬಿಕಾಸ್ ಆಫ್ ಸಮ್ ಚೇಂಜಸ್. ದೀಪಕ್ ಚಹರ್ ಬಂದರು, ಕೋಬಿನ್ ಬೋಸ್ ಬಂದರು, ಮಿಚೆಲ್ ಸ್ಯಾಂತರ್ ಎಲ್ಲ ಒಳಗೆ ಬಂದಿದ್ದರು. ಟ್ರೆಂಟ್ ಬೋಲ್ಟ್, ಹಾರ್ದಿಕ್ ಪಾಂಡ್ಯ, ಗಜ್ನೀಫರ್ ಅವರೆಲ್ಲ ಹೊರಗಡೆ ಹೋಗಿದ್ರು. ಸೊ ಒಂದು ವಿನ್ನಿಂಗ್ ಮೂಮೆಂಟಲ್ಲಿ ಸ್ವಲ್ಪ ಈ ರೀತಿ ಚೇಂಜಸ್ ಮಾಡೋದು ಟೀಮ್ಗೆ ತುಂಬ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಡೆಲ್ಲಿ ಯಾವುದೇ ಚೇಂಜಸ್ ಮಾಡಿಲ್ಲ, ಜಸ್ಟ್ ಅವರು ಮುಖೇಶ್ ಕುಮಾರ್ನ ಇಂಪ್ಯಾಕ್ಟ್ ಪ್ಲೇಯರ್ ಮಾಡಿ ಸಮೀರ್ ರಿಜ್ವಿಯವ್ರನ್ನ ಬ್ಯಾಟಿಂಗಿಗೆ ಕರ್ಕೊಂಡ್ರು, ಅದೊಂದೇ ಅಂತ ಹೇಳ್ಬೋದು. ಇನ್ನು ಸಮೀರ್ ರಿಜ್ವಿ ಅವರು ಕಂಟಿನ್ಯೂಸ್ ಆಗಿ 350 ಹೊಡೆದ್ರು. ಲಾಸ್ಟ್ ಮ್ಯಾಚಲ್ಲಿ 50 ಹೊಡೆದಿದ್ರು, 58 ಹೊಡೆದಿದ್ರು ಪಂಜಾಬ್ ಮೇಲೆ. ಹಾಗೆ ಹೋದ ಮ್ಯಾಚಲ್ಲಿ 70 ನಾಟ್ ಔಟ್ ಆಗಿದೆ. ಪಂಜಾಬ್ ಮೇಲೆ 58 ಲಾಸ್ಟ್ ಸೀಸನ್ ನಾಟ್ ಔಟ್. ಈ ಮ್ಯಾಚಲ್ಲಿ 90 ರನ್ ಹೊಡೆದ್ರು. ಕಂಟಿನ್ಯೂಸ್ 350 ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ಸಮೀರ್ ರಿಜ್ವಿ ಅವರು ಪೇಸರ್ಸ್ಗೆ 33 ಬಾಲಿಗೆ 63 ರನ್ ಹೊಡೆದ್ರು. ಇನ್ನು ಸ್ಪಿನ್ನರ್ಸಿಗೆ ಸ್ವಲ್ಪ ಸ್ಲೋ ಆಗಿದ್ರು, 18 ಬಾಲಿಗೆ 27 ರನ್ ಅಷ್ಟೇ ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ಒಳ್ಳೆ ಇವರು ಒಂದು ಆಫ್ ಸೈಡಿಗೆ ತುಂಬ ಸ್ಟ್ರಾಂಗ್ ಆಗಿದ್ರು. ಯಾಕಂದರೆ 26 ಬಾಲಿಗೆ 52 ರನ್ ಹೊಡೆದ್ರು. ಬಟ್ ಕೇವಲ ಆನ್ ಸೈಡಿಗೆ 24 ಬಾಲಿಗೆ 37 ರನ್ ಅಷ್ಟೇ ಹೊಡೆದ್ರು. ಇನ್ನು ಸ್ಟ್ರೈಟ್ 1 ಬಾಲಿಗೆ 6 ಹೊಡೆದ್ರು, 1 ಬಾಲಿಗೆ 6 ರನ್ ಹೊಡೆದಿದ್ರು ಅಂತ ಹೇಳ್ಬೋದು. ಇನ್ನು
ಇವರು ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಹೈಯೆಸ್ಟ್ ರನ್ ಹೊಡೆದಿದ್ರಲ್ಲೇ ಥರ್ಡ್ ಪ್ಲೇಸ್ ತೊಗೊತಾರೆ. ಒಂದು ಸಲ ಸಾಯಿ ಸುದರ್ಶನ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು 108 ಹೊಡೆದಿದ್ರು. ಜೋಸ್ ಬಟ್ಲರ್ ಅವರು 107 ನಾಟ್ಔಟ್ ಆಗಿ ಹೊಡೆದಿದ್ರು. ಸಾಯಿ ಸುದರ್ಶನ್ ಅವರು 108 ನಾಟ್ಔಟ್ ಆಗಿ ಹೊಡೆದಿದ್ರು. ಸಮೀರ್ ರಿಜ್ವಿ ಅವರು 90 ರನ್ ಹೊಡೆದ್ರು. ನನಗೆ ಕರುಣ್ ನಾಯರ್ ಅವರು ಹೋದ ಸಲ 89 ರನ್ ಹೊಡೆದಿದ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಅಂತ ಹೇಳ್ಬೋದು. ಓವರಾಲ್ ಆಗಿ ಡೆಲ್ಲಿ ಅವರು ಒಂದು ಒಳ್ಳೆ ಪ್ರದರ್ಶನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇನ್ನು ಟಾಪ್ ಪೊಸಿಷನಿಗೆ ಕೂಡ ಹೋಗಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. 2 ಮ್ಯಾಚ್ ಗೆಲ್ಬಿನ್ ಆಗಿ 4 ಪಾಯಿಂಟ್ ತೊಗೊಂಡು ಪಂಜಾಬ್ಗಿಂತ ರನ್ ರೇಟ್ ಚೆನ್ನಾಗಿ ಇಟ್ಕೊಂಡು ಒಳ್ಳೆ ವಿನ್ನಿಂಗ್ ಸ್ಟ್ರೀಕ್ ಕಂಡುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು PBKs ಅವರು ಟಾಪಲ್ಲಿದ್ದಾರೆ. ನೋಡೋಣ ಹೇಗೆ ಹೋಗುತ್ತೆ ಅಂತ. ಇವತ್ತು RR ವರ್ಸಸ್ GT ಮ್ಯಾಚ್ ಕೂಡ ಇದೆ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ. ಇನ್ನು ಇದರಲ್ಲಿ RR ಅವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಕೂಡ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ಸಲ 2 ಟಾಸ್ ವಿನ್ ಆಗಿದ್ರೆ ಎಲ್ಲ ಚೇಸಿಂಗ್ ಮಾಡ್ತಿದ್ರು. ಈಗ DC ವರ್ಸಸ್ ಮುಂಬೈಯು ಚೇಸಿಂಗ್ ವಿನ್ ಆಯಿತು. ಫಸ್ಟ್ ಟೈಮ್ RR ಅವರು ಬ್ಯಾಟಿಂಗ್ ತೊಗೊಂಡಿದ್ದಾರೆ. ನೋಡೋಣ ಹೇಗೆ ಹೋಗುತ್ತೆ ಅಂತ. ಶುಭ್ಮನ್ ಗಿಲ್ ಅವರು ಇಲ್ಲ, ಅಲ್ಲಿ ಇಂಜುರಿ ಆಗಿರೋದ್ರಿಂದ ರಶೀದ್ ಖಾನ್ ಅವರು ಲೀಡ್ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಮ್ಯಾಚ್ ನಿರೀಕ್ಷಣೆ ಮಾಡ್ಬೋದು ಈ ವೀಕೆಂಡಲ್ಲಿ ಅಂತ ಹೇಳ್ಬೋದು. ಧನ್ಯವಾದಗಳು.